ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಚಪಾತಿಗೆ ಬೀಟ್ರೂಟ್ ಪಲ್ಯ ಮತ್ತು ಅನ್ನಕ್ಕೆ ಬೀಟ್ರೂಟ್ ರಸಮ್ಮು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲಲ್ಲಿರೋ ಬೇರೆ ವಿಡಿಯೋಸು ಎಲ್ಲ ತುಂಬ ಹೆಲ್ದಿ ರೆಸಿಪೀಸ್ ಇದೆ, ಎಲ್ಲದನ್ನು ನೋಡಿ ಟ್ರೈ ಮಾಡಿ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಫಸ್ಟು ನಾನಿಲ್ಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ನೋಡಿ, ಇದು ಅರ್ಧ kg ಅಷ್ಟಿದೆ ಇದು ಬೀಟ್ರೂಟು. ಫಸ್ಟು ಸಿಪ್ಪೆ ತೆಗಿಬೇಕು ನಾವಿದು ಪೂರ್ತಿ ಈ ಥರ ಒಂದ್ಸಲ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನ ಸಣ್ಣದಾಗಿ ಕಟ್ ಮಾಡಬೇಕು ನಾವು. ಯಾಕೆಂದರೆ ನಾನು ತುರಿದು ಮಾಡ್ತಾ ಇಲ್ಲ ಪಲ್ಯ, ಇಲ್ಲಿ ಚಿಕ್ಕ ಚಿಕ್ಕದು ಪೀಸ್ ಕಟ್ ಮಾಡಿ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ ನಿಧಾನಕ್ಕೇನೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಟ್ ಮಾಡೋದು, ಆದರೆ ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್, ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೂ ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲದನ್ನು ಈ ಥರ ಕಟ್ ಮಾಡಿದ್ದೀನಿ. ಇಷ್ಟು ಬೀಟ್ರೂಟ್ ಆಗಿದೆ ನನಗೆ ಚಿಕ್ಕದು. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು 1/4 ಬಟ್ಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿ, ಕಡಲೆಬೇಳೆ ಇದು, ತೊಗರಿಬೇಳೆ ಅಲ್ಲ. ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಬೀಟ್ರೂಟ್ ಹಾಕಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇದಕ್ಕೆ 1 ಅಥವಾ 1.5 ಲೀಟ್ರಷ್ಟು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಪಾತ್ರೆಯಲ್ಲಿ ಆಗಿಲ್ಲ ಅಂದರೆ ನೀವು ಕುಕ್ಕರಲ್ಲಾದರೂ 3 ವಿಷಲ್ ಮಾಡಿಸ್ಕೊಂಡು ಬೇಯಿಸ್ಬೋದು, ಚೆನ್ನಾಗಾಗುತ್ತೆ. ಈ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಈ ಥರ ನೊರೆ ನೊರೆ ಬರುತ್ತಲ್ಲ, ಅದನ್ನೆಲ್ಲ ನಾವು ತೆಗೆದುಬಿಡ್ಬೋದು. ಕುಕ್ಕರಲ್ಲಾದರೆ ಅದಾಗಲ್ಲ. ಪಾತ್ರೆಯಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಚೆನ್ನಾಗಿ ಬೇಯುತ್ತೆ ಕಡಲೆಬೇಳೆ ಮತ್ತು ಬೀಟ್ರೂಟ್ ಎರಡನ್ನೂ. ನೋಡಿ, ಈ ಥರ ನೊರೆ ಬಂದರೆ ಅದನ್ನೆಲ್ಲ ತೆಗಿತಾ ಬೇಯಿಸ್ಬೋದು ನಾವು ಬೀಟ್ರೂಟು ಮತ್ತು ಕಡಲೆಬೇಳೆನ. ಈ ಕಟ್ಟು ನೀರು ಚೆನ್ನಾಗಿ ಕುದಿಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ ಬೇಯಿಸಿ ಚೆನ್ನಾಗಿ ಬೇಯುತ್ತೆ. ಕಡಲೆಬೇಳೆ ಪೂರ್ತಿ ಸ್ವಲ್ಪ ಹಿಚ್ಕಿದ್ರೆ ಪ್ರೆಸ್ ಆಗಬೇಕು, ಆ ಥರ ಬೇಯಿಸ್ಕೋಬೇಕು ನಾವು. ಈ ಕಟ್ಟಿರುತ್ತಲ್ಲ ಇದನ್ನು ಬಸ್ಕೋಬೇಕಾಗತ್ತೆ ನಾವು. ಈ ಕಟ್ಟನ್ನು ಬಸ್ದುಬಿಟ್ಟು ಅದರಲ್ಲಿ ರಸಮ್ ಮಾಡೋದನ್ನ ನಾನು ಹೇಳ್ತೀನಿ. ನೋಡಿ, ಬೆಂದಿದೆ ಇವಾಗಿದು ಕಡಲೆಬೇಳೆ. ಈ ನೀರಿರುತ್ತಲ್ಲ ಬಸ್ತಿರೋದು, ಇದರಲ್ಲಿ ರಸಮ್ ಮಾಡಬೇಕು. ಇದರಲ್ಲಿ ಪಲ್ಯ ಮಾಡೋದು ಚಪಾತಿಗೆ ನಾವು. ತುಂಬ ಹೆಲ್ದಿ ರೆಸಿಪಿ. ನೋಡಿ, ಕಟ್ಟು ಬಸ್ತಿದ್ದೀನಿ ನಾನು, ಅಷ್ಟು ಬಂದಿದೆ ಕಟ್ಟು. ಎಕ್ಸ್ಟ್ರಾ ನೀರೇನು ಸೇರಿಸಲ್ಲ ನಾನಿಲ್ಲಿ. ಅದೇನು ನೀರು ಬಸ್ತಿರ್ತೀವಲ್ಲ ಅದರಲ್ಲಿ ರಸಮ್ ಮಾಡಬೇಕಾಗತ್ತೆ. ಪಲ್ಯ ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಮಸಾಲ ರುಬ್ಕೋಬೇಕು. ಒಂದು ಸ್ವಲ್ಪ ಕರಿಬೇವು ಒಂದು 10 ಎಲೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಒಂದು 10 ಹೆಸಳು ಹಾಕಿದ್ದೀನಿ. ಮತ್ತು ಇದಕ್ಕೆ 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ನೀವು. ಒಂದು 6 ಹಸಿಮೆಣ್ಸಿನ್ಕಾಯಿನ ಈ ಥರ, ಖಾರ ಇಲ್ಲದ್ರೆ 6 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಖಾರ ಇತ್ತು ಅಂದರೆ ಒಂದು 4 ಹಾಕಿದ್ರೆ ಸಾಕಾಗುತ್ತೆ. ಒಂದು ಚಿಟಿಕೆಯಷ್ಟು ಸಾಸಿವೆ, ಇದಿಷ್ಟು ಹಾಕಿಬಿಟ್ಟು ನಾವು ಒಂದು ಸ್ವಲ್ಪ ಜೀರಿಗೆ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು. ನೋಡಿ, ಒಂಚೂರು ಅರಿಶಿನ ಹಾಕಿದ್ದೀನಿ. ಮಿಕ್ಸಿಗೆ ರುಬ್ಬೋದಕ್ಕೆ ಸಹಾಯಕ್ಕೋಸ್ಕರ ಒಂದು ಸ್ವಲ್ಪ ನೀರು, 1-2-3 ಸ್ಪೂನಷ್ಟು ನೀರು ಹಾಕಿಬಿಟ್ಟು ರುಬ್ಕೊಂಬರ್ಬೇಕು ನಾವು ಅದನ್ನು. ಅದಾದಮೇಲೆ ನೋಡಿ, ಇಲ್ಲಿ ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಬಿಟ್ಟು ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಒಂದು 4 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಜೀರಿಗೆ. ಇದು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾ ಇರೋದು ನಾನು. ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಮತ್ತು ನೋಡಿ, ಇದಕ್ಕೆ 1 ಈರುಳ್ಳಿ, ದೊಡ್ಡದು 1 ಈರುಳ್ಳಿ ಮತ್ತು 1 ಟೊಮೊಟೊ ಎರಡನ್ನೂ ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕಬೇಕು. ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಎರಡು ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ. ನೋಡಿ, ಇದು ಮಸಾಲ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ನಲ್ಲ, ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿರೋದು. ಜಾಸ್ತಿ ನೀರು ಹಾಕಬೇಡಿ, ಒಂದು 4 ಸ್ಪೂನಷ್ಟು ನೀರು ಹಾಕಿ ರುಬ್ಕೊಂಬಂದರೆ ಸಾಕು. ಈ ಮಸಾಲಾನ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ನಾವು. ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಯಾಕೆಂದರೆ ನಾವು ಬೇಯಿಸಿರೋದು ಕಡಲೆಬೇಳೆ ಬೀಟ್ರೂಟ್ ಹಾಕೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸಲ್ಲ ನಾವು ಒಗ್ಗರಣೆಲಿ ಅದನ್ನು. ಅದಕ್ಕೆ ಈ ಈರುಳ್ಳಿ ಟೊಮೊಟೊನ ಈಗಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಪಲ್ಯಕ್ಕೆ ಅದು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಉಪ್ಪು ಹಾಕ್ತಾ ಇದ್ದೀನಿ. ನಾನಲ್ಲಿ ಬೇಯಿಸೋದಕ್ಕೆ ಉಪ್ಪು ಏನೂ ಹಾಕಿಲ್ಲ, ಅದಕ್ಕೆ ಇಲ್ಲಿ ಉಪ್ಪು ಹಾಕಬೇಕು ನೀವು. ಅಕಸ್ಮಾತ್ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ರೆ ಇಲ್ಲಿ ಉಪ್ಪು ನೋಡ್ಬಿಟ್ಟು ಹಾಕಬೇಕಾಗತ್ತೆ. ನೋಡಿ, ಬೇಯಿಸಿದ್ನಲ್ಲ ಬೀಟ್ರೂಟು ಕಡಲೆಬೇಳೆ ಎರಡನ್ನೂ ಹಾಕಿದ್ದೀನಿ ಇವಾಗ ಬಾಣಲಿಗೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. 1-2 ನಿಮಿಷ ಮಿಕ್ಸ್ ಕೊಟ್ಬಿಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ನಾನು. ನೋಡಿ, ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಿಡಿಯುತ್ತೆ ಈ ಪಲ್ಯಕ್ಕೆ, ಚಿಕ್ಕ ಸ್ಪೂನಲ್ಲಿ.
ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬೀಟ್ರೂಟ್ ಪಲ್ಯ ಚಪಾತಿಗೆ ಮತ್ತು ಅನ್ನಕ್ಕೆ ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ರೆಡಿ ಆಯಿತು. ಇದು ಹೋಟೆಲಲ್ಲೆಲ್ಲ ಸಾಮಾನ್ಯವಾಗಿ ನೀವು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಾಗ ಕೊಡ್ತಾರೆ, ಅದೇ ಥರ ಇರುತ್ತೆ ಇದು ಪಲ್ಯ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ, ಹಸಿಕಾಯಿ ಒಂದು 1/4 ಬಟ್ಲಷ್ಟಿದೆ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು ನೀವು. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಪಲ್ಯದ್ದು. ನೋಡಿ ರೆಡಿಯಾಗಿದೆ ಇದು ಪಲ್ಯ. ಇವಾಗ ಈ ಪಲ್ಯನ ನೀವು ಬಿಸಿ ಬಿಸಿ ಪಲ್ಯ ಬಿಸಿ ಬಿಸಿ ಚಪಾತಿ ಜೊತೆಗೆ ಸರ್ವ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಪಲ್ಯ ಆಗಿದೆ. ಇವಾಗ ನಾನು ಬೀಟ್ರೂಟ್ ರಸಮ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬೀಟ್ರೂಟ್ ಬೇಯಿಸ್ಬಿಟ್ಟು ಕಟ್ಟು ಬಸ್ಕೊಂಡಿದ್ವಲ್ಲ ಆ ಕಟ್ಟಲ್ಲಿ ಮಾಡೋದು. ನೋಡಿ ಬೇಳೆನ ಒಂದು ಅರ್ಧ ಬಟ್ಲಷ್ಟು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಫುಲ್ಲು ಮೆತ್ತಗೆ ಬೇಯಿಸಿರಬೇಕು, ಅದ್ರದ್ದು ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ನಾವು ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು ರಸಮ್ಗೆ. ಫಸ್ಟು ನಾವು ಕರಿಬೇವು ಹಾಕಿದ್ದೀನಿ. ನಾನು ಬೇಳೆ ಬೇಯಿಸೋದು ತೋರಿಸಿಲ್ಲ, ನೀವು ಬೇಳೆ ಬೇಯಿಸಿ ಅದನ್ನು ಒಂದು 1/4 ಬಟ್ಲಷ್ಟು ಬೇಳೆ ಬೇಯಿಸಿದ್ರೆ ಸಾಕು. ನೋಡಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕಿದ್ಮೇಲೆ ಒಂದು ಟೊಮೊಟೊ, 1 ಅಥವಾ 2 ಹುಳಿ ನಿಮಗೆ ಎಷ್ಟು ಬೇಕು ನೋಡಿ. ನಾನು ಹುಣಸೆ ಹಣ್ಣು ಹಾಕ್ತಾ ಇಲ್ಲ ಇಲ್ಲಿ, ಅದಕ್ಕೆ 2 ಟೊಮೊಟೊನ ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕಿದ್ದೀನಿ. ನೀವು ಹುಳಿ ಸೇರಿಸೋದಾದರೆ 1 ಟೊಮೊಟೊ ಹಾಕಿದ್ರೆ ಸಾಕು. ಹುಣಸೆ ಹಣ್ಣು ಹುಳಿ ಸೇರಿಸೋದಾದರೆ 1 ಟೊಮೊಟೊ ಸಾಕಾಗುತ್ತೆ. ನಾನಿಲ್ಲಿ ಹುಣಸೆ ಹಣ್ಣಿನ ಹುಳಿ ಹಾಕಿಲ್ಲ, 2 ಟೊಮೊಟೊ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಟೊಮೊಟೊ ಬೇಗ ಬೇಯುತ್ತೆ ಅಂತ. ಒಂಚೂರು ಉಪ್ಪು, ಇದೆರಡೂ ಹಾಕ್ಬಿಟ್ಟು ಟೊಮೊಟೊನ ಮೆತ್ತಗೆ ಬೇಯಿಸ್ಕೋಬೇಕು ನಾವಿಲ್ಲಿ. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನು ಈ ಥರ ಟೊಮೊಟೊ ಮ್ಯಾಶ್ ಆಗಬೇಕು. ಮ್ಯಾಶ್ ಮಾಡಿದ್ರೆ ಆ ಥರ ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ ಕುಟಾಣಿಲಿ, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಎರಡನ್ನೂ ಕುಟಾಣಿಲಿ ಕುಟ್ಕೊಂಡ್ಬಿಟ್ಟು ಅದನ್ನು ಇಲ್ಲಿ ಹಾಕಬೇಕು ನಾವು ಟೊಮೊಟೊ ಫುಲ್ ಬೆಂದ ಮೇಲೆ. ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ಇದಕ್ಕೆ ಕಟ್ ಬಸ್ತಿಟ್ಕೊಂಡಿದ್ವಲ್ಲ ನಾವು ಬೀಟ್ರೂಟ್ದು, ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೇಳೆ ಬೇಯಿಸ್ಬಿಟ್ಟು ಕಟ್ಟಿಟ್ಕೊಂಡಿದ್ವಲ್ಲ, ನೀವೊಂದು 50 ಗ್ರಾಮಷ್ಟು ಬೇಳೆನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಕಟ್ಟು ಮತ್ತು ಮ್ಯಾಶ್ ಮಾಡ್ಕೊಳ್ಳಿ ಬೇಳೆನ, ಅದನ್ನು ಹಾಕಬೇಕು ಇಲ್ಲಿ ಅಷ್ಟೇ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ, ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ. ಮತ್ತು ನಾನಿಲ್ಲಿ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಹಾಕಿ ಸಾಕಾಗುತ್ತೆ. ಸಾಂಬಾರು ಪುಡಿ, ರಸಮ್ ಪೌಡ್ರು, ಸಾಂಬಾರು ಪುಡಿ ಯಾವುದಿರುತ್ತೋ ಅದನ್ನು ಹಾಕ್ಬೋದು ನೀವು. ಮತ್ತು ಒಂದು ಸ್ವಲ್ಪ ಹಸಿಕಾಯಿ ಹಾಕ್ತಾ ಇದ್ದೀನಿ, ತುರಿದಿರೋದು. ಇದು ಆಪ್ಷನಲ್ಲು, ಕೆಲವೊಬ್ರು ಇಷ್ಟಪಡಲ್ಲ ಸಾಂಬಾರಿಗೆ ಹಸಿಕಾಯಿ ಹಾಕಿದ್ರೆ, ಚೆನ್ನಾಗಿರುತ್ತೆ ಹಸಿಕಾಯಿ ಹಾಕೋದ್ರಿಂದ. ನೋಡಿ ಇವಾಗ ರಸಮ್ ಇದು ಕುದ್ರೆ ಬೀಟ್ರೂಟ್ ರಸಮ್ ರೆಡಿ ಆಗುತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಳ್ಳಿ. ಇವಾಗ ಇದು ಬೀಟ್ರೂಟ್ ರಸಮ್ ರೆಡಿ ಆಯಿತು. ನೋಡಿ ಇವಾಗ ಚಪಾತಿಗೆ ಪಲ್ಯ ಮತ್ತು ಅನ್ನಕ್ಕೆ ಬೀಟ್ರೂಟ್